ಅಮ್ಮ ಹೊಡಿಬೇಡಮ್ಮ. ಅಮ್ಮ ಶ್ರೀಮಂತಿಕೆ ಮುಖ್ಯ ಅಲ್ಲಮ್ಮ, ರಾಣಿ ಸಂತೋಷ ಮುಖ್ಯ. ಅದಕ್ಕೆ ರಾಣಿ ಓದು ಮುಗಿಯೋಕೆ ಇನ್ನು 3 ತಿಂಗಳಿದೆ. ಓದು ಮುಗಿದ ಕೂಡಲೇ ನಾನೇ ಮುಂದೆ ನಿಂತು ಈ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಮ್ಮ. ಏನಪ್ಪ ರಮೇಶ, ನೀನು ನನ್ನ ತಲೆ ಮೇಲೆ ಕಲ್ಲು ಹಿಡಿತಿದ್ಯಲ್ಲ, ನೀನು ಮಾತು ಕೊಟ್ಬಿಟ್ಟು ಬಂದ್ಯಾ? ಏನು ಹೇಳ್ತಿದ್ಯೋ? ಹೌದಮ್ಮ, ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟೆ ಇವಳನ್ನ ಕರ್ಕೊಂಡ್ ಬಂದಿರೋದು. ಹಾಗಾದ್ರೆ ನನ್ನ ಮುಖಕ್ಕೆ ಮಸಿ ಬಳದ್ಬಿಟ್ಟೆ ಅಲ್ವಾ? ಸರ್, ದಯವಿಟ್ಟು ಹಾಗೆಲ್ಲ ತಿಳ್ಕೊಬೇಡಿ ಸರ್. ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ರಾಣಿ ಮನಸ್ಸಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ ಅನ್ನೋದು ನನಗೆ ತಡವಾಗಿ ಗೊತ್ತಾಯ್ತು ಸರ್. ಗೊತ್ತಾದ ತಕ್ಷಣ ಅವಳು ನನ್ನ ಕಾಲಿಗೆ ಬಿದ್ದು, ಅಣ್ಣ ನೀನು ನೋಡಿದ ಹುಡುಗನ ಜೊತೆ ನಾನು ಮದುವೆ ಮಾಡ್ಕೋತೀನಿ ಅಂದ್ಲು. ಅವಳು ಹೇಳಿದ ಆ ಮಾತಿನ ಮೇಲೆ ನಂಬಿಕೆಯಿಂದ ನೀವು ಹೇಳಿದ ಸಂಬಂಧಕ್ಕೆ ನಾನು ಒಪ್ಕೊಂಡೇ ಹೊರತು ನಿಮ್ಮನ್ನು ಯಾಮರಿಸೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ ಸರ್. ಏನೇ ಆದ್ರೂ ನಿಮ್ಮದು ಮಧ್ಯಮ ವರ್ಗದ ಕುಟುಂಬ. ದುಡ್ಡು ಸಿಗುತ್ತೆ ಅಂದ ತಕ್ಷಣ ಆಸೆ ಬೆಳೆಯುತ್ತಲ್ವಾ? ನೀನೊಬ್ಬ ಆಸೆ ಬಿಟ್ಟು ಗ್ರೇಟ್ ಆಗಕ್ಕೆ ಹೇಗೆ ಸಾಧ್ಯ? ಸರ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅವಳು ಇಷ್ಟಪಟ್ಟಿರೋ ಹುಡುಗ ಶ್ರೀಮಂತ ಹುಡುಗ ಏನಲ್ಲ ಸರ್. ನಮ್ಮ ಹಾಗೆ ಒಂದು ಸಾಧಾರಣ ಕುಟುಂಬದಲ್ಲಿ ಬೆಳೆದ ಹುಡುಗ. ಅವರಿಬ್ರು ಒಬ್ಬರನ್ನೊಬ್ರು ಮನಸಾರೆ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ಬರ ಪ್ರೀತಿನ ದೂರ ಮಾಡೋದು ಬೇಡ ಅಂತ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಅಷ್ಟೇ. ಹೌದು ಸರ್, ರಮೇಶ ಬೇಕು ಅಂತಲೇ ನಿಮ್ಮನ್ನು ಏಮಾರಿಸಲಿಲ್ಲ ಸರ್. ಈ ವಿಷಯ ನಮಗೆ ಲೇಟಾಗಿ ಗೊತ್ತಾಯ್ತು. ರಾತ್ರಿ ರಮೇಶ ಬಂದು ಬೆಳಿಗ್ಗೆ ನಿಶ್ಚಿತಾರ್ಥ ಅಂದಾಗ ಅರ್ಚನಾ ಯಾರಿಗೆ ಗೊತ್ತಾಗದ ಹಾಗೆ ರಾಣಿನ ಕರ್ಕೊಂಡೋಗಿ ಈ ಏರ್ಪಾಡು ಮಾಡಿದಾಳೆ. ಹೌದು, ಇದ್ರ ನನ್ನ ಗಂಡಂದು ಯಾವ ತಪ್ಪು ಇಲ್ಲ. ನಾನೇ ಅನಿರೀಕ್ಷಿತವಾಗಿ ಬೇರೆ ದಾರಿ ಕಂಡೆ ಇಂಥ ನಿರ್ಧಾರ ತಗೊಳ್ಬೇಕಾಗಿ ಬಂತು. ಎಲ್ಲದಕ್ಕೂ ಕಾರಣ ರಾಣಿನೇ. ಅವಳು ಇಷ್ಟಪಟ್ಟಿದ್ದ ಹುಡುಗನ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದ ವಿಷಯ ನನಗೆ ಮಾತ್ರ ಗೊತ್ತಿತ್ತು. ಈ ವಿಷಯನ ಇವ್ರ ಹತ್ರ ಹೇಳ್ದಾಗ್ಲೆಲ್ಲ ನನ್ನ ತಂಗಿ ಹಾಗೆಲ್ಲ ಮಾಡಲ್ಲ, ನನ್ನ ನಂಬಿಕೆನ ಕಾಪಾಡ್ತಾಳೆ ಅಂತ ಹೇಳ್ತಿದ್ರು. ನೋಡಿ, ನನ್ನ ತಂಗಿ ಮನಸ್ಸಲ್ಲಿ ಬೇರೊಬ್ಬ ಹುಡುಗ ಇದ್ರೂ ಪರವಾಗಿಲ್ಲ, ಅವಳನ್ನ ಶ್ರೀಮಂತ ಹುಡುಗನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡೋಷ್ಟು ಕೀಳ್ ಮನುಷ್ಯ ಅಲ್ಲ ನನ್ನ ಗಂಡ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಿದ್ದೀರಾ, ಸರಿ. ನಾನು ನನ್ನ ಮನೇಲಿ ಗಂಡಿನ ಕಡೆಯವ್ರನ್ನ ಕೂರ್ಸ್ಬಿಟ್ಟು ಬಂದಿದ್ದೀನಿ. ಈಗ ನಾನು ಹೋಗಿ ಅವ್ರಿಗೆ ಏನು ಕಾರಣ ಹೇಳಲಿ? ಸರ್, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಸರ್. ಆದ್ರೆ ಏನ್ ಮಾಡೋದು, ಎಲ್ಲ ನನ್ನ ಕೈ ಮೀರಿ ನಡೆದು ಹೋಗಿದೆ. ಆದರೂ ನಡೆದಿರೋ ಘಟನೆಗೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ ಸರ್. ಕ್ಷಮೆನಾ? ಮದುವೆ ವಿಷಯದಲ್ಲಿ ನನ್ನ ನಂಬಿಸಿ ನನ್ನ ಮುಖಕ್ಕೆ ಮಸಿ ಬಳಿದ್ಬಿಟ್ಟೆ ಅಲ್ವಾ? ಇದನ್ನು ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಬರ್ತೀನಿ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತಾನೇ ಇಷ್ಟೆಲ್ಲ ಆಗಿತ್ತು. ಅಣ್ಣ, ನನ್ನನ್ನು ಕ್ಷಮಿಸ್ಬಿಡೋಣ. ರಂಗರಾಜ್ ಸರ್ ನಿಮ್ಮಲ್ಲಿ ಎಷ್ಟು ಗೌರವ ಇಟ್ಕೊಂಡಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವತ್ತವ್ರು ಹೀಗೆ ತಪ್ಪಾಗಿ ಮಾತಾಡಿ ಹೋಗೋ ಕಾರಣ ನಾನ್ ತಾನೆ. ಅಯ್ಯೋ ನೋಡು, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಮ್ಮ. ರಂಗರಾಜ್ ಸರ್ ಹತ್ರ ನಾನು ಆಮೇಲೆ ಮಾತಾಡಿ ಸಮಾಧಾನ ಮಾಡ್ತೀನಿ. ನೀನು ಸಂತೋಷವಾಗಿದೆಯಲ್ಲ, ನೀನು ಇಷ್ಟಪಟ್ಟ ಹುಡುಗನ ಜೊತೆ ನಿನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಲ್ಲ, ಆ ಸಂತೋಷ ನನಗೆ ಸಾಕಮ್ಮ. ರಮೇಶ, ಏನಪ್ಪ ಏನಪ್ಪ ಈ ನಿರ್ಧಾರ ತಗೊಂಡಿದ್ಯಾ? ಅಲ್ಲ, ನೀನೇ ತಾನೇ ಹೇಳಿದ್ದು ಆ ಹುಡುಗ ಸರಿ ಇಲ್ಲ, ಹಂಗೆ ಹಿಂಗೆ ಕುಡ್ಕ ಅಂತೆಲ್ಲ. ನೀನು ಇವನ್ ಮಾತನ್ನು ಕೇಳ್ತಿದ್ಯಲ್ಲಪ್ಪ ರಮೇಶ. ಇವಳು ಹಾಗೆ ಹೇಳೋದು ಯಾಕಂದ್ರೆ ಅವಳು ವಯಸ್ಸಂತದ್ದು ಅಲ್ಲ. 4 ಬಾರ್ಸ್ ನಮ್ ದಾರಿ ತರೋದ್ ಬಿಟ್ಟು ನೀನು ಅವಳ ಮಾತನ್ನ ಕೇಳ್ಕೊಂಡು, ರಮೇಶ ದಯವಿಟ್ಟು ಅವ್ರ ಹಿಂದೆನೆ ಹೋಗೋ. ಏನಾದ್ರೂ ಹೇಳಿ ಮತ್ತೆ ಈ ಸಂಬಂಧನ ಸೇರೋ ಹಾಗೆ ಮಾಡೋ. ಏನಮ್ಮ ಹೇಳ್ತಾ ಇದ್ದೀರಾ ನೀವು? ರಾಣಿ ಮನಸ್ಸಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಗೊತ್ತಿದ್ದು ಶ್ರೀಮಂತಿಕೆ ಆಸೆಗೋಸ್ಕರ ಬೇರೊಬ್ಬ ಹುಡುಗನ ಜೊತೆ ಮದುವೆ ಮಾಡುವಂತೀರಾ? ಅದು ತಪ್ಪಮ್ಮ. ಆಕಾಶ್ಗೆ ರಾಣಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಆ ಮಾತಿನ ಪ್ರಕಾರನೇ ನಾನು ನಡ್ಕೋತೀನಿ. ಹಾಗಾದ್ರೆ ನಿನಗೆ ಈ ಅಮ್ಮನ ಆಸೆಗಿಂತ ನಿನ್ ಮಾತೆ ದೊಡ್ಡದಾಗೋಯ್ತಲ್ಲ? ಅಮ್ಮ, ನಾನು ಮಾತು ಕೊಟ್ಟಿದ್ದು ಮುಖ್ಯ ಅಂತ ನಾನು ಹೇಳ್ತಾ ಇಲ್ಲಮ್ಮ. ರಾಣಿ ಆಕಾಶ್ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೋಡೆ, ರಮೇಶ ಮಾತು ಕೊಟ್ಟು ಬಂದಿಯಾನೆ, ನಾವೆಲ್ಲರೂ ಒಪ್ಪಿದೀವಿ, ಅದನ್ನ ಹಾಳು ಮಾಡಬೇಡ. ಹೌದಮ್ಮ, ಇದೇ ನನ್ನ ತೀರ್ಮಾನ. ಇದ್ರ ಮೇಲೆ ರಂಗರಾಜ್ ಸರ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ರಾಣಿಗೆ ಬೇರೆ ಶ್ರೀಮಂತ ಸಂಬಂಧ ನೋಡೋದಾಗ್ಲಿ ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಅಂತ ಆಸೆ ಏನಾದರೂ ಇದ್ರೆ ದಯವಿಟ್ಟು ಅದನ್ನ ಇವತ್ತೇ ಬಿಟ್ಬಿಡಿ.
ಹೇಳು, ಒಳ್ಳೇದಾಗ್ಲಿ. ಈ ಕುಟುಂಬದಲ್ಲಿ ನಡೀತಿರೋ ಕಡೆ ಮಗಳ ಮದ್ವೆ ಇದು. ನ್ಯಾಯವಾಗಿ ನೋಡಿದ್ರೆ ಅರ್ಚನಾ ಕಾವ್ಯ ಮದ್ವೆಗಿಂತ ಅದ್ಧೂರಿಯಾಗಿ ನಡಿಬೇಕಾಗಿತ್ತು. ಏನ್ ಮಾಡೋದು, ನೀನ್ ಮಾಡಿರೋ ಕೆಲಸದಿಂದ ಈ ರೀತಿ ಆಯ್ತು. ಸರಿ ಬಿಡು. ಎಷ್ಟೋ ಸಮಸ್ಯೆಗಳ ನಂತರ ನಿನ್ನನ್ನ ಯಾಮರ್ಸಕ್ ನೋಡ್ದೋನೇ ನಿನ್ ಕೈ ಹಿಡಿತಿದ್ದಾನೆ. ನಾಳೆ ಅವನು ನಿನ್ ಕತ್ತಿಗೆ ತಾಳಿ ಕಟ್ತಿದ್ದಾನೆ. ಈ ಸಮಯದಲ್ಲಿ ಹಳೇದನ್ನೆಲ್ಲ ಮಾತಾಡಿ ನಿನ್ ಮನ್ಸನ್ನ ಯಾಕೆ ನೋಯಿಸ್ಬೇಕು? ಇನ್ಮೇಲೆ ಅದ್ರ ಜೀವನದಲ್ಲಿ ಒಳ್ಳೆ ರೀತಿಯಿಂದ ಇರೋದನ್ನ ಕಲ್ತ್ಕೋ. ಹೋಗು, ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಒಳ್ಳೇದಾಗ್ಲಮ್ಮ. ಎಲ್ರಿಗಿಂತ ಹೆಚ್ಚಾಗಿ ನಿನ್ನೆ ನಾನು ಕೋಪ ಮಾಡ್ಕೊಂಡೆ. ಬಾಯಿಗೆ ಬಂದಾಗೆಲ್ಲ ಬೈದೆ ನಿನ್ನ. ನೋಡು, ನಾನು ನಿನ್ನ ಹೆತ್ತ ತಾಯಿ ಕಣೆ. ನನ್ನ ಮನಸ್ಸು ಕಲ್ಲಲ್ಲ. ನಿನ್ ಮದುವೆ ಹೇಗೆಲ್ಲ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದ್ರೆ ಹೀಗಾಗುತ್ತೆ ಅಂತ ನನ್ನ ಕನ್ಸು ಮನ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಹೋದ್ ಮನೇಲಿ ನೀನ್ ಚೆನ್ನಾಗಿ ಬಾಳ್ಬೇಕು ಕಣೆ, ಬಾಳ್ಬೇಕು. ನನ್ 3 ಜನ ಹೆಣ್ಮಕ್ಳು ಮದ್ವೆನ ಅದ್ದೂರಿಂದ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಆ ದೇವರು ನನ್ನ ಕನ್ಸನ್ನ ನನ್ಸ್ ಮಾಡ್ಲಿಲ್ಲ. ನಾನು ಯಾರಿಗೆ ಏನ್ ದ್ರೋಹ ಮಾಡಿದೀನೋ ನನಗ್ ಗೊತ್ತಿಲ್ಲ ಕಣೆ. ಏನ್ ಪಾರ್ವತಿ, ಇಂಥ ಸಮಯದಲ್ಲಿ ನೀನ್ಯಾ ಕಳ್ತೀಯ? ಹಳದಲ್ಲಿ ಇನ್ನೇನ್ ಮಾಡ್ಲಿ ಅದಕ್ಕೆ. ನನ್ನಿಬ್ರು ಹೆಣ್ಮಕ್ಳು ಮದುವೆಗೆ 1 ವಾರಕ್ಕೆ ಮುಂಚೆನೆ ಶಾಸ್ತ್ರಗಳನ್ನ ಶುರು ಮಾಡಿದ್ವಿ. ಎಲ್ಲ ಸಂಪ್ರದಾಯವಾಗಿ ಮಾಡಿದ್ವಿ. ಆದ್ರೆ ಇವಳಿಗೆ ಯಾವ ಶಾಸ್ತ್ರನೂ ಮಾಡಕ್ಕಾಗ್ಲಿಲ್ಲ. ಹೆಣ್ಮಗಳು ಇವಳಿಗೂ ಎಲ್ಲ ಶಾಸ್ತ್ರ ಮಾಡಬೇಕು ಅಂತ ನಾನು ಹೇಳಿದೆ. ಮನೇಲಿರೋರು ಇವಳಿಗೆ ಯಾಕೆ ಶಾಸ್ತ್ರ ಅನ್ಬಿಟ್ರು. ನಾನು ಏನ್ ಮಾಡ್ಲಿ ಅದಕ್ಕೆ, ನಾನೇನ್ ಮಾಡ್ಲಿ? ಮತ್ತಿನ್ನೇನತ್ತೆ, ಇವಳೇನು ಸರಿಯಾಗಿದ್ಲಾ ಸಂಪ್ರದಾಯದಂತೆ ಎಲ್ಲ ಮಾಡಕ್ಕೆ? ಯಾಕಪ್ಪ ಈ ರೀತಿ ಮಾತಾಡ್ತೀಯ? ಎಷ್ಟೇ ಆದ್ರೂ ಅವಳು ನಿನ್ ತಂಗಿ ತಾನೆ. ಯಾವ ಸೀಮೆ ತಂಗಿನೋ? ಅಯ್ಯೋ, ನೀವು ಬೇರೆ. ಅಕ್ಕ, ಇವನೇನೋ ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ. ಯಾವ ಶಾಸ್ತ್ರ ಸಂಪ್ರದಾಯ ಬೇಡ ಅಂತ ನಾನೇ ಹೇಳ್ದೆ. ನೀನ್ಯಾಕಪ್ಪ ಹಾಗೆ ಹೇಳಕೋದೆ? ಇವಳ ವಿಷಯ ಇಡೀ ಊರಿಗೆ ಗೊತ್ತಾಗಿದೆ. ನಾವೆಲ್ಲಾನು ಇವಳಿಗೆ ಸಂಪ್ರದಾಯದ ಪ್ರಕಾರನೇ ಮಾಡ್ತಾ ಇದ್ರೆ, ಇಷ್ಟೆಲ್ಲ ಆದ್ಮೇಲೂ ಸಂಪ್ರದಾಯದ ಪ್ರಕಾರನೇ ಎಲ್ಲ ಶಾಸ್ತ್ರನೂ ಮಾಡ್ತಿದಾರಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದೆಲ್ಲ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದೆಲ್ಲ ನಮಗೆ ಬೇಕಾ? ಹೋಗ್ಲಿ ಬಿಡು, ಅವಳ ಹಣೆ ಬರ್ದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗತ್ತೆ. ಪ್ರಿಯಾ, ನಿಮ್ಮ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಮ್ಮ. ಹೌದು, ಜಯಂತಿಯಲ್ಲಿ ಕಾಣಿಸ್ತಾ ಇಲ್ಲ. ಜಯಂತಿನೂ ಕರಿ, ಇಬ್ರು ನಿಂತು ಅವಳಿಗೆ ಆಶೀರ್ವಾದ ಮಾಡಿ. ಅವಳು ಎಲ್ಲಿದ್ದಾಳೆ ಇಲ್ಲಿ? ಅವಳ ಅಣ್ಣನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡ್ ಬರಕ್ಕೆ ಅವ್ರ ಅಮ್ಮನ ಮನೆಗೆ ನಿನ್ನೆನೆ ಹೋದ್ಲು. ಹೌದಾ? ಓ ಸರಿ ಬಿಡು. ಪ್ರಿಯಾ, ನಿಮ್ಮ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಮ್ಮ. ಅದೆಲ್ಲ ಏನು ಬೇಕಾಗಿಲ್ಲ. ಟೈಮ್ ಆಯ್ತು, ಹೊರಡಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನತ್ತೆ, ಆವತ್ ಬಂದ್ ಕೋಪದಲ್ಲಿ ಇವಳನ್ನ ಸಾಯಿಸ್ಬಿಡ್ತಿದ್ದೆ. ಅಪ್ಪ ತಡೆದಿದ್ದರಿಂದ ಸುಮ್ನಾಗ್ಬಿಟ್ಟೆ. ಈಗ ಆಶೀರ್ವಾದ ಬೇರೆ ಬೇಕಾ? ಅದೆಲ್ಲ ಏನು ಬೇಕಾಗಿಲ್ಲ. ಟೈಮ್ ಆಯ್ತು, ಹೊರಡಿ. ತಾಳಿ ಕಟ್ಟಿದ ಕೂಡಲೇ ಗಂಡನ ಮನೆಗೆ ಕಳಿಸಿ ಬೇಗ ಮನೆಗೆ ಬರೋಣ. ಹೋಗೋ ದಾರಿಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ. ಅಲ್ಲಿಗೆಲ್ಲ ಏನು ಬೇಡ, ಇದು ದೇವ್ರೆ. ಇಲ್ಲೇ ಬೇಗ ಕೈ ಮುಗಿದು ಹೊರಡಿ. ಬಾಮ್ಮ. ಇನ್ಮೇಲೆ ನಿನ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಬೇಕು. ಈ ದೇವ್ರ ಕರುಣೆ ಸದಾ ನಿನ್ ಮೇಲಿರ್ಬೇಕು. ಎಲ್ಲ ಒಳ್ಳೇದಾಗ್ಲಿ ಅಂತ ಆ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊ. ಈ ಮನೆ ಮಗಳಾಗಿ ಈ ಮನೆಯಿಂದ ಹೊರಗಡೆ ಹೋಗೋ ಕಡೆ ನಿಮಿಷ ಇದು. ಮತ್ತೆ ನೀನ್ ಈ ಮನೆಗೆ ಬರ್ಬೇಕಾದ್ರೆ ನೀನ್ ನಿನ್ ಗಂಡನ ಜೊತೆನೆ ಬರ್ಬೇಕು.
ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಗೊತ್ತಿತ್ತು ಗೊತ್ತಿಲ್ದೇನೋ ನಾನು ತಪ್ಪು ಮಾಡಿಬಿಟ್ಟೆ. ಈ ನಿಮಿಷದವರೆಗೂ ಈ ಮನೆಯವ್ರ ಕೋಪ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಏನೋ ಜನ್ಮ ಕೊಟ್ಟ ಪ್ರೀತಿಗೆ ನಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ತಿದ್ದಾರೆ. ನನ್ನನ್ನು ನೀನೇ ಕಾಪಾಡಬೇಕು. ಅಮ್ಮ, ಟೈಮ್ ಆಯ್ತಮ್ಮ, ಬೇಗ ಹೊರಡಿ. ಬಮ್ಮ. ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದಪ್ಪ, ಸೂಪರ್ ಆಗಿದೆ. ಆಫ್ ಕೋರ್ಸ್ ಡ್ಯಾಡ್, ಕಾವ್ಯ ಸೆಲೆಕ್ಷನ್ ಅಲ್ವಾ, ಚೆನ್ನಾಗಿದ್ದೇ ಇರುತ್ತೆ. ಇದ್ರ ಬೆಲೆ ಎಷ್ಟು? 1,26,000 rupees ಓನ್ಲಿ. ಏನಂದೆ? 1,20,000. ಓ ಮೈ ಗಾಡ್, ಸಾರಿ, 1,26,000 ರೂಪಾಯಿ ಅಂತ. ಏಯ್, ನನಗೆ ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ ಅಂತ ಕೇಳಲಿಲ್ಲ. ನಿನಗೇನೋ ತಲೆಗಿಲ್ ಕೆಟ್ಟಿದ್ಯೇನೋ? ನಾವಿನ್ನೂ ಇವ್ರ ಮನೆಯಿಂದ ಸಣ್ಣದೊಂದು ಮೂಗ್ಬಟ್ಟನ್ನು ತಗೊಂಡಿಲ್ಲ. ನೀನ್ ನೋಡಿದ್ರೆ ಇವಳ ತಂಗಿ ಮದುವೆಗೆ ಇಷ್ಟು ಬೆಲೆ ಬಾಳೋ ಗಿಫ್ಟ್ ಕೊಡ್ತಾ ಇದೆಯಲ್ಲ. ಅತ್ತೆ, ನಾನು ಬೇಡ ಅಂತಾನೆ ಹೇಳ್ದೆ, ಆದ್ರೆ ಇವರೇ ನನ್ನ ಮಾತು ಕೇಳಲಿಲ್ಲ. ಹೂನಮ್ಮ, ನೀನು ಬೇಡ ಅಂದ್ರೆ ಅದು ಬೇಕು ಅಂತ ಅರ್ಥ. ನಿನ್ನ ಭಾಷೆ ನನಗೆ ಅರ್ಥ ಆಗಲ್ವೇ? ಮಾಮ್, ಕಾವ್ಯ ಏನು ಹೇಳಲಿಲ್ಲ. ನನ್ನ ಸ್ಟೇಟಸ್ಗೋಸ್ಕರ ನಾನೇ ಹೇಳಿದೆ. ಏಯ್, ಎಲ್ಲ ನನಗೆ ಗೊತ್ತು ಕಣೋ, ಆದ್ರೆ ಈ ಮಟ್ಟಿಗೆ ಹೆಂಡತಿ ಗುಲಾಮ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಮಾಮ್, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಅನ್ನೆಸೆಸರಿ ಇರಿಟೇಟ್ ಮಾಡಬೇಡ. ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗ? ಮಾಮ್, ಪ್ರಿಯಾಸ್ ವೆಡ್ಡಿಂಗ್ಗೆ. ನಾನ್ ಬರಲ್ಲ. ಏನು ಮಾತಾಡ್ತಿದ್ದೆ ಶಾರದಾ? ಬೆಳಿಗ್ಗೆನೆ ಮದುವೆ, ನಾವು ಹೋಗದಿದ್ರೆ ಚೆನ್ನಾಗಿರುತ್ತಾ? ಬೆಳಿಗ್ಗೆ ತಾನೇ ಮದುವೆ, ಈಗಲೇ ಹೋಗ್ಬೇಕಾ? ರಿಸೆಪ್ಷನ್ ಕೂಡ ಇಲ್ಲ. ಅವ್ರು ಹಾಕೋ ಅನ್ನ ತಿನ್ನೋದಕ್ಕೆ ಈಗಲೇ ಹೋಗ್ಬೇಕಾ? ಬೆಳಿಗ್ಗೆ ಮುಹೂರ್ತಕ್ಕೆ ಹೋದ್ರೆ ಸಾಕು, ಹೋಗಿ ಮಲ್ಕೊಳ್ಳಿ. ವಾಟ್ ಇಸ್ ದಿಸ್ ಮಾಮ್? ಟಿಪಿಕಲ್ ಸೀರಿಯಲ್ ಅಮ್ಮನ ತರ ಯಾಕೆ ಬಿಹೇವ್ ಮಾಡ್ತಿದ್ದೀಯ ನೀನು? ಏನು, ಈ ಮದುವೆ ಸಂಪ್ರದಾಯ ಪ್ರಕಾರವಾಗಿ ನಡೀತಾ ಇದೆಯಾ? ಮದುವೆಗೆ ಮುಂಚೆನೆ ಅವಳು ಗರ್ಭಿಣಿ ಮದುವೆಗೆ ಮೊದಲೇ ಹೋಗ್ಬೇಕಾ? ಶಾರದಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅಲ್ಲ, ನಿನ್ನ ಬಾಯಲ್ಲಿ ಒಳ್ಳೆ ಮಾತೇ ಬರೋದಿಲ್ವಾ? ಶುಭ ಕಾರ್ಯಕ್ಕೆ ಹೋಗೋತ್ತಿಗೆ ಯಾಕೆ ಈ ರೀತಿ ರಂಪ ಮಾಡ್ತಿದ್ಯಾ? ನಾನೇನ್ ರಂಪ ಮಾಡ್ತಾ ಇಲ್ಲ ರೀ, ನೀವೇ ಮಾನ ಮರ್ಯಾದೆ ಇಲ್ಲದೆ ಆ ಮಾನಗೆಟ್ ಕುಟುಂಬದವ್ರ ಮದುವೆಗೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ನಾನು ಬರಲ್ಲ, ನೀವ್ ಬೇಕಾದ್ರೆ ಹೋಗಿ. ಬೆಳಿಗ್ಗೆ ಮುಹೂರ್ತಕ್ಕಾದ್ರೂ ಬರ್ತೀಯಾ? ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ಅವ್ರು ನಮ್ ಬೀಗರು ಕಣೆ. ಅರೆ, ಯಾವ ಸೀಮೆ ಬೀಗರು ರೀ? ಛೀ, ನಾವು ಯಾಕಾದ್ರೂ ಅವ್ರ ಸಂಬಂಧ ಬೆಳೆಸಿದ್ವಿ ಅಂತ ಈಗ ನಾಚಿಕೆ ಆಗ್ತಾ ಇದೆ ನೋಡ್ರಿ. ನೀವು ಬೇಕಾದ್ರೆ ಹೋಗಿ, ನಾನು ಬರಲ್ಲ. ಅದು ಒಂದು ಮದುವೆ, ಅದಕ್ಕೆ ನನ್ನನ್ನು ಬೇರೆ ಕರೀತಾ ಇದ್ದೀರಾ? ಏಯ್, ನೀನೇನು ಹೋಗ್ಬೇಕಾಗಿಲ್ಲ, ಬಾರೆ ನನ್ನ ಜೊತೆಗೆ. ಏಯ್, ಬಾರೆ. ಇವಳೊಬ್ಳು. ಇವಳನ್ನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ನೀವಿಬ್ರು ಬನ್ನಿ, ಹೋಗೋಣ. ಕಾವ್ಯ, ಯು ನೋ ಅಬೌಟ್ ಮೈ ಮಾಮ್. ಅವ್ರು ಯಾವಾಗ ಏನ್ ಮಾತಾಡ್ತಾರಂತ ಒಂದು ಗೊತ್ತಾಗಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಡೋಂಟ್ ಕೀಪ್ ಎನಿಥಿಂಗ್ ಇನ್ ಮೈಂಡ್, ಓಕೆ? ಕಮ್, ಲೆಟ್ಸ್ ಗೋ.